ಇವತ್ತು ನಮ್ಮ ದೇಶದಲ್ಲಿ ಯುವಕರಲ್ಲಿ ಅತಿ ಮುಖಂಡತ್ವ ಹೊಂದಿರುವ ಒಬ್ಬ ವ್ಯಕ್ತಿ ಅಂದರೆ ಅಜಿತ್ ಪವಾರ್. ಅಜಿತ್ ಪವಾರ್ ಅವರು ಅವ್ರ ಕಾಕ ಶರದ್ ಪವಾರ್ಗಿಂತನೂ ಬಹಳಷ್ಟು ಪಾಪ್ಯುಲರ್ ಇದ್ರು. ಯಾಕಂದ್ರೆ ಮಾತಾಡಿದಂಗೆ ನಡೀತಿದ್ರು, ಜನರು ಬಡವರು ಜನರು ಕೆಲಸ ಮಾಡ್ತಿದ್ರು. ಅದಕ್ಕೆ ಇವತ್ತು ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಆ್ಯಕ್ಚುಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ದುರ್ದೈವ ಅವರು ಆಗಲಿಕ್ಕೆ ಆಗಲಿಲ್ಲ. ನಂದು ಮತ್ತು ಅವ್ರ ಕುಟುಂಬದ ಬಹಳ ವೈಯಕ್ತಿಕ ಸಂಬಂಧ. ನಾನು ಹೋದ ತಿಂಗಳು ಮಿರಜ್ ಬಂದಿದ್ದರು ಅವರು ಪ್ರಚಾರಕ್ಕಾಗಿ. ನಾನು ಹೋಗಿ ಭೇಟಿಯಾಗಿದ್ದೇನೆ. ನಮ್ದು ಯಾವ ಕೆಲಸ ಇದ್ರೂ ಸಂಸ್ಥೆ ಕೆಲಸ ಸ್ವತಃ ವೈಯಕ್ತಿಕವಾಗಿ ಬಂದು ಕೆಲಸ ಮಾಡಿಕೊಟ್ಟದ್ದು ಉದಾಹರಣೆಗಳು. ಉದಾಹರಣೆ, ನಮ್ಮ ಮಹಾರಾಷ್ಟ್ರದ ಸ್ಕೀಮು ಜ್ಯೋತಿಬಾ ಫುಲೆ ಸ್ಕೀಮು ಇಡೀ ಕರ್ನಾಟಕದಲ್ಲಿ ಒಂದೇ ಆಸ್ಪತ್ರೆ ನಮ್ಮದು ರಿಕಗ್ನಿಷನ್ ಆಯಿತು. ಅದಕ್ಕೆ ಕಾರಣ ಅಂದರೆ ಅವರು ಸ್ವಂತ ಬಂದು ನಮ್ಮ ಸಲುವಾಗಿ ಎಷ್ಟು ಮಟ್ಟಿಗೆ ಹೇಳಿದ್ರಿಂದ, ಇಲ್ಲ ದೇಶದೊಳಗೆ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡೋದು ಅನ್ಯಾಯ, ಬೇರೆಯವ್ರಿಗೆ ಕೊಡೋ ಪ್ರಶ್ನೆ ಇಲ್ಲ ತಿಳ್ಕೊಂಡು ಆ ಸ್ಕೀಮ್ ನಾನು ಕೊಟ್ಟದ್ದು ಇವತ್ತು ನನ್ನ ಕಣ್ಣು ಮುಂದೆ. ಅಂಥವ್ರನ್ನ ಅಲ್ಲಿ ಹಳೆಗೆ ಇವತ್ತು ನಮ್ಮನ್ನು ಬಿಟ್ಟು ಹೋದದ್ದು ಭಾಳಷ್ಟು ದುಃಖ. ಅದೇ ಯಾಕಂದ್ರೆ ಒಬ್ಬ ಲೀಡರ್ ಆಗಬೇಕಾದ್ರೆ ಭಾಳಷ್ಟು ತಾವನ್ನು ತ್ಯಾಗ ಮಾಡಬೇಕಾಗ್ತದೆ. ಬರೀ ಅನ್ನಿಸ್ತದೆ ರಾಜಕೀಯವಾಗಿ ನಾವು ಲೀಡರ್ ಆಗೋರು ನಮ್ಗೆ ಈಜಿ ಇರ್ತದೆ, ಹಂಗಿಲ್ಲ. ಜನರ ಆಶೀರ್ವಾದ ಎಷ್ಟರ ಮಟ್ಟಿಗೆ ಬೇಕಂದ್ರೆ ಅದನ್ನು ಹೋರಾಟ ಮಾಡಿ ಈ ಸ್ಥಾನಕ್ಕೆ ಮುಟ್ಟಿದ ಒಬ್ಬ ಯುವಕ ಕಳ್ಕೊಂಡು ಇವತ್ತು ದೇಶ ಬಡವಾಗಿದೆ ಅಂತ ಅನಿಸ್ತದೆ. ಕೊನೆಯದಾಗಿ ನೀವು ಯಾವಾಗ ಭೇಟಿ ಆಗಿದ್ರಿ? ನಾವು ಒಂದು ಒಳ್ಳೆಯ ಸಂಬಂಧ ಅಲ್ಲ, ಭಾಳ ಹೋದ ತಿಂಗಳು ನನ್ನ ಮಿರಜ್ ಬಂದಿದ್ರು ಅವ್ರ ಪ್ರಚಾರಕ್ಕೆ. ಹಳೆಗೆ ಭೇಟಿಯಾಗಿದ್ದೇನೆ ಸುಮಾರು. ಪಾಪ ನಾನು ನೋಡಿ ಅವ್ರ ಸ್ಟೇಜ್ ಮೇಲೆ ಕೆಳಗೆ ಹೋಗೋದು ನನ್ನ ಜೊತೆಗೆ ಸುಮಾರು ಒಂದು 10 ನಿಮಿಷ ಮಾತಾಡಿ ಅವರು ಜನರೆಲ್ಲ ನನಗೆ ಆಶ್ಚರ್ಯ ಆಯಿತು. ಅವ್ರನ್ನ ಕೆಳಗೆ ನಾನು ಮಾತಾಡ್ಸೋದು ನೋಡಿ ಎಲ್ಲರಿಗೆ ಅಲ್ಲಿ ಮಿರಜ್ದಾಗ ಆಶ್ಚರ್ಯ ಆಯಿತು. ಅಂಥ ವ್ಯಕ್ತಿತ್ವ ಹೊಂದಿದ್ದವನು. ಅದಕ್ಕೆ ಇವತ್ತಿಡೀ ರಾಜಕೀಯವಾಗಿ ಬೇರೆ ಪಕ್ಷದವರು ಇರಬಹುದು, ಆದರೆ ಒಬ್ಬ ವ್ಯಕ್ತಿ ದೇಶವನ್ನು ನಡೆಸೋ ತಾಕತ್ತಿರುವ ವ್ಯಕ್ತಿ ಇವತ್ತು ಕಳ್ಕೊಂಡು ದೇಶದೊಳಗೆ ದೊಡ್ಡ ಹಾನಿ ಆಗಿದೆ ಅಂತ.